Hello my dear students. The Cold Within by James Patrick Kinney. ಅಮೆರಿಕನ್ ಪೊಯೆಟ್ರವರ ದ ಕೋಲ್ಡ್ ವಿತಿನ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಹಾಗೆ ನಿಮಗೆ ಇಂಗ್ಲೀಷ್ ಸಮರಿಯ PDF ಸಹ ಸಿಗುತ್ತೆ. ದ ಕೋಲ್ಡ್ ವಿತಿನ್ ಈ ಒಂದು ಪದ್ಯದ ಮೇನ್ ಥೀಮನ್ನು ನೋಡಿದಾಗ ಇದೊಂದು ಪ್ರಿಜುಡೈಸಿಸ್, ಬಯಾಸಿಸ್, ಡಿಸ್ಕ್ರಿಮಿನೇಷನ್ ಆ್ಯಂಡ್ ರೇಸಿಸಮ್ನ ಬಗ್ಗೆ ಇದೆ. ಅಂದರೆ ಈ ಪದ್ಯದಲ್ಲಿ 6 ಜನ ಒಂದು ಅತಿ ಭಯಂಕರವಾದ ಚಳಿಯಲ್ಲಿ ಸಿಕ್ಕಿರ್ತಾರೆ. ಆ ಸಿಲುಕಿರ್ತಕ್ಕಂತಹ ಈ 6 ಜನರು ಸಹ ಒಂದು ಶೋಷಣೆ, ಅಸಮಾನತೆ, ಹಾಗೆ ಈ ವರ್ಣಭೇದ ಈ ರೀತಿಯ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥವರು ಹೇಗೆ ಆ ಒಂದು ಕೊರೆಯುವ ಚಳಿಯಲ್ಲಿ ತಮ್ಮ ಈ ಒಂದು ಡಿಸ್ಕ್ರಿಮಿನೇಷನ್ಸ್, ರೇಸಿಸಮ್ನ ಮೂಲಕ ಬದುಕುವ ಒಂದು ಅವಕಾಶವಿದ್ದರೂ ಸಹ ಹೇಗೆ ಸಾಯ್ತಾರೆ ಅಂತಕ್ಕಂಥದ್ದು ಈ ಪದ್ಯದ ಒಂದು ಮೇನ್ ಥೀಮ್ ಆಗಿರುತ್ತೆ. ಕೋಲ್ಡ್ ವಿತಿನ್, ಔಟ್ಸೈಡಲ್ಲೂ ಕೋಲ್ಡ್ ಇದೆ, ಆದರೆ ನಮ್ಮೊಳಗಡೆ ಇರತಕ್ಕಂಥ ಕೋಲ್ಡ್ ಅನ್ನೋದು ನಮ್ಮನ್ನು ಹೇಗೆ ನಾಶ ಮಾಡುತ್ತೆ ಅಂತಕ್ಕಂಥದ್ದು ಪದ್ಯದ ಮೇನ್ ಥೀಮ್. ಬನ್ನಿ ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಲ್ಲಿ ಮೊದಲನೆಯ ಒಂದು ಲೈನ್ಗೆ ಬಂದಾಗ 6 humans trapped by abstinence in bleak and bitter cold, each one possessed a stick of wood, or so they stories told. ಇಲ್ಲಿ ಒಂದು ಆಕಸ್ಮಿಕವಾಗಿ 6 ಜನ ಏನು ಮಾಡಿದ್ದಾರೆ, ಟ್ರ್ಯಾಪ್ಡ್, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅತಿ ಭಯಂಕರವಾದಂತಹ ಬ್ಲೀಕ್ ಆ್ಯಂಡ್ ಬಿಟ್ಟರ್ ಕೋಲ್ಡ್, ತೀಕ್ಷ್ಣವಾದ, ಕಠಿಣವಾದ, ತೀವ್ರವಾದ ಚಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಈಚ್ ಒನ್ ಪೊಸೆಸ್ಡ್ ಎ ಸ್ಟಿಕ್, ಪ್ರತಿಯೊಬ್ಬರ ಕೈಯಲ್ಲೂ ಸಹ ಒಂದೊಂದು ಮರದ ತುಂಡಿದೆ. ಆ ಮರದ ತುಂಡಿನಿಂದ ಅವರು ಬದುಕಬಹುದು, ಆದರೆ ಆ ಕೊರೆಯುವ ಚಳಿಯಲ್ಲಿ ಆ ಪ್ರತಿಯೊಂದು ಒಬ್ಬರ ಕೈಯಲ್ಲಿರ್ತಕ್ಕಂಥ ಮರದ ತುಂಡುಗಳನ್ನು ಇಟ್ಕೊಂಡು ಅವರು ಆ ಸ್ಟೋರಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದರೆ ಆ 6 ಜನರ ಸ್ಟೋರಿಗಳನ್ನು, ಅವರು ಬದುಕುವ ಅವಕಾಶಗಳನ್ನು ಹೇಗೆ ಆ ತುಂಡಿನ ಮೂಲಕ ಅವರು ವ್ಯಕ್ತಪಡಿಸ್ತಾರೆ ಅಥವಾ ಬದುಕ್ತಾರಾ ಸಾಯ್ತಾರಾ ಅನ್ನೋದನ್ನು, ಆ ಸ್ಟೋರಿಯನ್ನು ಹೇಳ್ತಾ ಮುಂದೆ ಸಾಕ್ತಾ ಹೋಗ್ತಾ ಇರುತ್ತೆ. 2ನೇ ಸ್ಟ್ಯಾನ್ಸಾಗೆ ಬಂದಾಗ, ದೇರ್ ಡೈಯಿಂಗ್ ಫೈರ್ ಇನ್ ನೀಡ್ ಆಫ್ ಲಾಗ್ಸ್, ದ ಫಸ್ಟ್ ಮ್ಯಾನ್ ಹೆಲ್ಡ್ ಇಸ್ ಬ್ಯಾಕ್, ಫಾರ್ ಆಫ್ ದ ಫೇಸಸ್ ರೌಂಡ್ ದ ಫೈರ್ ಹಿ ನೋಟಿಸ್ಡ್ ಒನ್ ವಾಸ್ ಬ್ಲ್ಯಾಕ್. ಇಲ್ಲಿ ದ ಫೈರ್ ವಾಸ್ ಡೈಯಿಂಗ್ ಅಂದರೆ ಅವರು ಆ ಕೊರೆಯುವ ಚಳಿಯಲ್ಲಿ ಒಂದು ಬೆಂಕಿಯ ಸುತ್ತು ಕೂತಿದ್ದಾರೆ. ಆ ಬೆಂಕಿ ಇನ್ನೇನು ಸ್ವಲ್ಪ ಡೈಯಿಂಗ್, ಸ್ವಲ್ಪ ಉರಿತಾ ಇದೆ, ಇನ್ನೇನು ಅದು ಸಾಯುವ ಸ್ಥಿತಿಗೆ ಬರ್ತಾ ಇದೆ. ಆ ಬೆಂಕಿ ಉರಿಯೋದಕ್ಕೆ ಆ ಲಾಗ್ಸ್, ಮರದ ಕಟ್ಟಿಗೆ ಬೇಕಾಗಿದೆ. ಅದರಲ್ಲಿ ಒಬ್ಬ ಮೊದಲನೆಯವನು ಏನು ಮಾಡ್ತಾನೆ, ತನ್ನ ಕಟ್ಟಿಗೆಯನ್ನು ಈಗ ಬೆಂಕಿಯಲ್ಲಿ ಹಾಕುವ ಸರದಿ, ಹಾಕುವಾಗ ಏನು ಮಾಡ್ತಾನೆ, ತನ್ನ ಸುತ್ತಮುತ್ತಲಿನ ಎಲ್ಲರ ಮುಖವನ್ನು ನೋಡ್ತಾನೆ. ನೋಡಿದಾಗ ಅಲ್ಲಿ ಅವನಿಗೆ ಒಬ್ಬ ನೋಟಿಸ್ಡ್ ಎ ಬ್ಲ್ಯಾಕ್, ಒಬ್ಬ ಬ್ಲ್ಯಾಕ್ ಮ್ಯಾನ್ ಕಾಣಿಸ್ಬಿಡ್ತಾನೆ. ಆ ಸಮಯದಲ್ಲಿ ಆ ಮೊದಲನೇ ವ್ಯಕ್ತಿ ಏನು ಮಾಡ್ತಾನೆ, ಆ ಬ್ಲ್ಯಾಕ್ ಮುಖವನ್ನು ನೋಡಿದ ತಕ್ಷಣ ಏನು ಮಾಡ್ತಾನೆ, ಆ ಕಟ್ಟಿಗೆಯನ್ನು ಹಾಕೋದಿಲ್ಲ. ಯಾಕಂದರೆ ಈ ಕಟ್ಟಿಗೆಯನ್ನು ಹಾಕಿದಾಗ ಅದರಿಂದ ಬರೋ ಬೆಂಕಿಯಿಂದ ಈ ಬ್ಲ್ಯಾಕ್ ಮ್ಯಾನ್ ಏನು ಮಾಡ್ತಾನೆ, ಬದುಕ್ತಾನೆ. ಆದ್ದರಿಂದ ನಾನು ಯಾಕೆ ಹಾಕಬೇಕು ಅಂದರೆ ಇಲ್ಲಿ ಒಂದು ರ್ಯಾಸಿಸಮನ್ನು ಕಾಣಬಹುದಾಗಿರುತ್ತೆ. ಆ ಮೊದಲನೇ ವ್ಯಕ್ತಿ ಆ ಕೊರೆಯುವ ಚಳಿಯಲ್ಲಿ ಆ ಬೆಂಕಿಗೆ ತುಂಡನ್ನು ಹಾಕಿ ಬದುಕುವ ಅವಕಾಶವನ್ನು ಮಿಸ್ ಮಾಡ್ತಾನೆ. ಯಾಕೆಂದರೆ ಪಕ್ಕದಲ್ಲಿರೋನು ಬ್ಲ್ಯಾಕ್ ಮ್ಯಾನ್ ಆಗಿದ್ದಾನೆ, ಅವನನ್ನು ಬದುಕಿಸಬಾರ್ದು ಅಂತಕ್ಕಂಥ ಒಂದು ಭಾವನೆಯಿಂದ ಅವನು ಆ ಕಟ್ಟಿಗೆಯನ್ನು ಹಾಕೋದಿಲ್ಲ. ಇನ್ನು 2ನೇ ಮ್ಯಾನ್ಗೆ ಬಂದಾಗ, ದ ನೆಕ್ಸ್ಟ್ ಮ್ಯಾನ್ ಲುಕಿಂಗ್ ಕ್ರಾಸ್ ದ ವೇ ಸಾ ಒನ್ ನೋಟ್ ಆಫ್ ಇಸ್ ಚರ್ಚ್ ಆ್ಯಂಡ್ ಕುಡಂಟ್ ಬ್ರಿಂಗ್ himself to give the fire is a stick of birch. ಇಲ್ಲಿ ನೆಕ್ಸ್ಟ್ ಮ್ಯಾನ್ ಏನು ಮಾಡ್ತಾನೆ, ಅವನು ಆ ಕಡೆ ಈ ಕಡೆ ನೋಡ್ತಾನೆ. ಅಲ್ಲಿ ಆ 6 ಜನರಲ್ಲಿ ಒಬ್ಬ ಏನು ಮಾಡ್ತಾನೆ, ಅವನ ಚರ್ಚ್ಗೆ ಸೇರದೆ ಇಲ್ಲದೆ ಇರತಕ್ಕಂಥವನು, ಅಂದರೆ ಅವನ ಕ್ಯಾಸ್ಟ್ಗೆ ಸೇರದೆ ಇರ್ತಕ್ಕಂಥವನು ಅಲ್ಲೊಬ್ಬ ಇದ್ದಾನೆ, ಅವನ ಧರ್ಮಕ್ಕೆ ಸೇರದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿ ಕೂತಿದ್ದಾನೆ. ಸೊ ಅವನನ್ನು ನೋಡಿದ ತಕ್ಷಣ ಏನು ಮಾಡ್ತಾನೆ, ಈತ ತನ್ನ ಕಟ್ಟಿಗೆಯನ್ನು ಆ ಬೆಂಕಿಗೆ ಹಾಕೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇವನು ಬೇರೆ ಧರ್ಮದವನಿದ್ದಾನೆ. ನಾನು ಈ ಕಟ್ಟಿಗೆಯನ್ನು ಹಾಕಿದ್ರೆ ಆ ಬೇರೆ ಧರ್ಮದವನು ಕೂಡ ಏನು ಮಾಡ್ತಾನೆ, ಈ ಬೆಂಕಿಯ ಶಾಖವನ್ನು ಪಡೆದು ಈ ಕೊರೆಯುವ ಚಳಿಯಲ್ಲಿ ಬದುಕಿಬಿಡ್ತಾನೆ. ಆದ್ದರಿಂದ ಆ ಬೇರೆ ಧರ್ಮದವನ್ನ ಬದುಕಿಸೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಏನು ಮಾಡ್ತಾನೆ, ಆ ಒಂದು ತುಂಡನ್ನು ಹಾಕೋದಿಲ್ಲ. ಇನ್ನು ದ ಥರ್ಡ್ ಒನ್ ಸ್ಯಾಟ್ ಇನ್ tattered cloths. He gave his coat a hitch,
ವೈ ಶುಡ್ ಹಿಸ್ ಲಾಗ್ ಬಿ ಪುಟ್ ಟು ಯೂಸ್ ದ ವಾರ್ಮ್ ದ ಐಡಲ್ ರೇಜ್. ಇನ್ನು ಮೂರನೇ ವ್ಯಕ್ತಿಗೆ ಬಂದಾಗ ಆತ ಕೂತಿದ್ದಾನೆ. ಆತ ತುಂಬ ಬಡವ, ಯಾಕಂದರೆ ಟ್ಯಾಟರ್ಡ್ ಕ್ಲಾತ್ಸ್ ಎಲ್ಲ ಹರಿದಿರ್ತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡಿದ್ದಾನೆ. ಹಾಗೆ ಅವನ ಕೋಟನ್ನು ಆ ಚಳಿಗೆ ಸರಿಪಡಿಸ್ಕೊಳ್ತಾ ಅವನೇನು ಮಾಡ್ತಾನೆ, ಆ ಸುತ್ತಲೂ ನೋಡಿದಾಗ ಆತನಿಗೆ ಅಲ್ಲಿ ಒಬ್ಬ ಶ್ರೀಮಂತ ಕೂತಿರೋದು ಕಾಣಿಸುತ್ತೆ. ಆ ಶ್ರೀಮಂತ ಐಡಲ್ ರಿಚ್, ಏನೂ ಕೆಲಸನೇ ಮಾಡಲ್ಲ, ತುಂಬ ಶ್ರೀಮಂತನಾಗಿದ್ದಾನೆ. ಆ ಶ್ರೀಮಂತ ಕೂತಿದ್ದಾನೆ. ನಾನು ಬಡವ, ನಾನು ಈ ಕಟ್ಟಿಗೆಯನ್ನು ಹಾಕಿ ಆ ಶ್ರೀಮಂತನನ್ನು ಯಾಕೆ ನಾನು ಉಳಿಸ್ಬೇಕು ಅಂತ ಹೇಳಿ ಆತ ಏನು ಮಾಡ್ತಾನೆ, ತನ್ನ ಕಟ್ಟಿಗೆಯನ್ನು ಹಾಕೋದಿಲ್ಲ. ಆತ ಬಡವ, ತುಂಬ ಬಡವನಾಗಿದ್ದರೂ ಸಹ ಆತ ಅಲ್ಲಿ ಕೂತಿರ್ತಕ್ಕಂಥ ರಿಚ್ ಮ್ಯಾನನ್ನು ನೋಡಿ ಯಾಕೆ ನಾನು ಈ ಕಟ್ಟಿಗೆಯನ್ನು ಬೆಂಕಿಗೆ ಹಾಕಿ ಆ ರಿಚ್ ಮ್ಯಾನನ್ನು ಉಳಿಸ್ಬೇಕು ಅಂತ ಹೇಳಿ ಆ ಬಡವ ಕೂಡ ಏನು ಮಾಡ್ತಾನೆ, ತನ್ನ ಕಟ್ಟಿಗೆಯನ್ನು ಆ ಬೆಂಕಿಗೆ ಹಾಕೋದಿಲ್ಲ. ನಂತರದ ವ್ಯಕ್ತಿ ಯಾರಪ್ಪ ಅಂದರೆ, ದ ರಿಚ್ ಮ್ಯಾನ್ ಜಸ್ಟ್ ಸ್ಯಾಟ್ ಬ್ಯಾಕ್ ಆ್ಯಂಡ್ ಥಾಟ್ ಆಫ್ ದ ವೆಲ್ತ್ ಈ ಹ್ಯಾಡ್ ಇನ್ ಸ್ಟೋರ್ and how to keep what he had earned from the lazy, shiftless poor. ಈಗ ಶ್ರೀಮಂತನ ಸರದಿ. ಆ ಶ್ರೀಮಂತ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ, ತನ್ನ ಕೈಯಲ್ಲಿರ್ತಕ್ಕಂಥ ಕಟ್ಟಿಗೆಯನ್ನು ಹಿಡಿದು ಆ ಮನಸ್ಸಿನಲ್ಲಿ ಅವನ ಆಲೋಚನೆಯಲ್ಲಿ ಮುಳುಗಿಬಿಟ್ಟಿದ್ದಾನೆ. ಏನಪ್ಪ ಅಂದರೆ, ತನ್ನ ಬಳಿ ತುಂಬ ಹಣವಿದೆ, ಆ ಗಳಿಸಿರ್ತಕ್ಕಂಥ ಹಣವನ್ನೆಲ್ಲ ಹೇಗೆ ನಾನು ಅದನ್ನು ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ, ಈ ಬಡವರಿಂದ ಆ ಹಣವನ್ನು ನಾನು ಹೇಗೆ ಕಾಪಾಡಿಕೊಳ್ಳಿ, ಅದರ ಜೊತೆಗೆ ಈ ಕಟ್ಟಿಗೆಯನ್ನು ಹಾಕೋದ್ರಿಂದ ಬಡವ ಬದುಕ್ತಾನೆ, ಆದ್ದರಿಂದ ಆ ಒಂದು ಬಡವರನ್ನು ನಾನು ಕಾಪಾಡೋದು ಬೇಡ ಅಂತ ಯೋಚನೆ ಮಾಡಿ ಆ ರಿಚ್ ಮ್ಯಾನ್ ಕೂಡ ಏನು ಮಾಡ್ತಾನೆ, ಕಟ್ಟಿಗೆಯನ್ನು ಆ ಹುರಿಯುವ ಬೆಂಕಿಗೆ ಹಾಕೋದಿಲ್ಲ. ಇನ್ನು ನಂತರದ ಸರದಿ ಬಂದಾಗ, ದ ಬ್ಲ್ಯಾಕ್ ಮ್ಯಾನ್ಸ್ ಫೇಸ್ ಬೆಸ್ಪೋಕ್ ರಿವೆಂಜ್ ಆಸ್ ದ ಫೈರ್ ಪಾಸ್ಡ್ ಫ್ರಮ್ ಹಿಸ್ ಸೈಟ್ ಫಾರ್ ಆಲ್ ಹಿ ಸಾ ಇನ್ ಹಿಸ್ ಸ್ಟಿಕ್ ಆಫ್ ವುಡ್ ವಾಸ್ ಚೇಂಜ್ ಟು ಸ್ಪೈಟ್ ದ ವೈಟ್. ಈಗ ಬ್ಲ್ಯಾಕ್ ಮ್ಯಾನ್ನ ಸರದಿ. ಆ ಬ್ಲ್ಯಾಕ್ ವ್ಯಕ್ತಿಯ ಮುಖದಲ್ಲಿ ಒಂದು ರಿವೆಂಜ್ ಭಾವನೆ, ಸೇಡಿನ ಭಾವನೆ ಕಾಣ್ತಾ ಇದೆ. ಆ ಬೆಂಕಿ ಇನ್ನೇನು ಮರೆಯಾಗ್ತಾ ಇದೆ, ಇನ್ನೇನು ಅದು ನಂದಿ ಹೋಗುತ್ತೆ, ಹೋಗುತ್ತೆ. ಆ ಸಮಯದಲ್ಲಿ ಏನು ಮಾಡ್ತಾನೆ, ತನ್ನ ಕಟ್ಟಿಗೆಯ ತುಂಡನ್ನು ಕೈಯಲ್ಲಿ ಹಿಡಿದು ಬಿಳಿಯವರ ಮೇಲೆ ದ್ವೇಷವನ್ನು ಸಾಧಿಸೋದಕ್ಕೆ ಅವಕಾಶ ಸಿಕ್ಕಿದೆ. ಈ ಕಟ್ಟಿಗೆಯನ್ನು ಹಾಕಿದ್ರೆ ಆ ಬಿಳಿಯ ವ್ಯಕ್ತಿ ಬದುಕಿಬಿಡ್ತಾನೆ, ಆದ್ದರಿಂದ ನಾನು ಈ ಕಟ್ಟಿಗೆಯನ್ನು ಹಾಕೋದಿಲ್ಲ, ಆದ್ದರಿಂದ ಆ ಬಿಳಿಯರನ್ನು ಸಾಯಿಸುವಂಥ ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳಿ ಏನು ಮಾಡ್ತಾನೆ, ಆ ಒಂದು ಚಾನ್ಸನ್ನು ಪಡೆದು ಆ ವೈಟ್ ಮ್ಯಾನನ್ನು ಕೊಲ್ಲುವ ಅವಕಾಶ ಸಿಕ್ಕಿದೆ ಅಂತೇಳಿ ಕಟ್ಟಿಗೆಯನ್ನು ಹಾಕೋದಿಲ್ಲ. ಇನ್ನು ದ ಲಾಸ್ಟ್ ಮ್ಯಾನ್ ಆಫ್ ದಿಸ್ ಫಾರ್ಲಾರ್ನ್ ಗ್ರೂಪ್ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಆಫ್ ಫಾರ್ ಗೇನ್, ಗಿವಿಂಗ್ ಓನ್ಲಿ ಟು ದೋಸ್ ಹೂ ಗೇವ್ ವಾಸ್ ಹೌ ಹಿ ಪ್ಲೇಡ್ ದ ಗೇಮ್. ಇನ್ನು ಕೊನೆಯ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಆತ ಒಬ್ಬ ನಿರಾಶ್ರಿತ. ಆ ಗುಂಪಿನಲ್ಲಿ ಕುತ್ಕೊಂಡು ಆತ ಏನು ಮಾಡ್ತಾ ಇದ್ದಾನೆ, ತನ್ನ ಕಟ್ಟಿಗೆಯನ್ನು ಹಾಕ್ತಕ್ಕಂತಹ ಒಂದು ಸಮಯ ಬಂದಿದೆ. ಆ ನಿರಾಶ್ರಿತ ಗುಂಪಿನ ಕೊನೆಯ ವ್ಯಕ್ತಿ ತನಗೇನು ಲಾಭ, ಈ ಕಟ್ಟಿಗೆಯನ್ನು ಹಾಕಿ ಬೆಂಕಿ ಉರಿಸಿ ಇವರೆಲ್ಲರೂ ಬದುಕೋದ್ರಿಂದ ನನಗೇನು ಲಾಭ ಇದೆ, ನನಗೇನು ಲಾಭ ಇಲ್ವಲ್ಲ, ನಾನು ಯಾಕೆ ಹಾಕಲಿ, ನನಗೆ ಯಾರು ಏನು ಕೊಟ್ಟಿಲ್ಲ, ಇವರು ಯಾರೂ ಸಹ ಬೆಂಕಿಗೆ ಕಟ್ಟಿಗೆಯನ್ನು ಹಾಕಿ ನನ್ನನ್ನು ಇನ್ನೂ ಉಳಿಸಲಿಲ್ಲ. ಅಂಥದ್ರಲ್ಲಿ ಈ ಕೊನೆಯ ಸಮಯದಲ್ಲೇ ನಾನು ಯಾಕೆ ಈ ಕಟ್ಟಿಗೆಯನ್ನು ಹಾಕಿ ಅವರನ್ನು ಉಳಿಸಲಿ, ನನಗೇನು ಲಾಭ ಸಿಗುತ್ತೆ ಇದರಿಂದ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ತಾನೆ. ಈ ಗೇಮ್ ಆ ಒಂದು ನೋಡಿ, ವಾಸ್ ಹೌ ಹಿ ಪ್ಲೇಡ್ ದ ಗೇಮ್. ಇವರು ಯಾರು ಹಾಕದೇ ಇದ್ದರಿಂದ ನನಗೇನು ಲಾಭ ಇಲ್ಲ, ಆದ್ದರಿಂದ ನಾನು ಯಾಕೆ ಹಾಕಲಿ, ನನಗೆ ಲಾಭ ಇಲ್ಲದೆ ನಾನೇನು ಮಾಡೋದಿಲ್ಲ ಅಂತ ಹೇಳಿ ಆ ವ್ಯಕ್ತಿಯು ಸಹ ಆ ಒಂದು ಲಾಗನ್ನು, ತನ್ನ ಕೈಯಲ್ಲಿರ್ತಕ್ಕಂಥ ಹುಡ್ಡನ್ನು ಆ ಬೆಂಕಿಗೆ ಹಾಕೋದಕ್ಕೆ ಆತ ಇಷ್ಟಪಡೋದಿಲ್ಲ. ಸೊ ಇನ್ನು ಕೊನೆಯ ಸಾಲುಗಳಿಗೆ ಬಂದಾಗ, ದೇರ್ ಲಾಗ್ಸ್ ಹೆಲ್ಡ್ ಟೈಟ್ ಇನ್ ಡೆತ್ಸ್ ಸ್ಟಿಲ್ ಹ್ಯಾಂಡ್ಸ್ ವಾಸ್ ಪ್ರೂಫ್ ಆಫ್ ಹ್ಯೂಮನ್ ಸಿನ್. ದೇ ಡಿಡ್ ನಾಟ್ ಡೈ ಫ್ರಮ್ ದ ಕೋಲ್ಡ್ ವಿತೌಟ್ ಬಟ್ ಡೈಡ್ ಫ್ರಮ್ ದ ಕೋಲ್ಡ್ ವಿತಿನ್. ನೋಡಿ, ಈ ಒಂದು ಕೊನೆಯ ಸಾಲುಗಳು ತುಂಬ ಅರ್ಥವಾಗಿ ಹೇಳ್ತಾ ಇದ್ದಾರೆ. ದೇರ್ ಲಾಗ್ಸ್ ಹೆಲ್ಡ್ ಟೈಟ್ ಇನ್ ಡೆತ್ ಸ್ಟಿಲ್ ಹ್ಯಾಂಡ್ಸ್. ಅವರ ಕಟ್ಟಿಗೆಗಳು ಅವರ ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡಿದ್ದಾರೆ. ಈ ಮಾನವನ ಒಂದು ಪಾಪ, ಇದೊಂದು ಒಂದು ಸಾಕ್ಷಿ, ಇಲ್ಲಿ ಇಟ್ ಇಸ್ ಎ ಪ್ರೂಫ್ ಆಫ್ ಹ್ಯೂಮನ್ ಸಿನ್. ಮಾನವನು ಮಾಡ್ತಕ್ಕಂತಹ ಅತಿ ದೊಡ್ಡ ಕೆಟ್ಟ ಕೆಲಸಗಳು, ಪಾಪಗಳಿಗೆ ಇದೊಂದು ನಿದರ್ಶನವಾಗಿದೆ, ಇದೊಂದು ಸಾಕ್ಷಿಯಾಗಿದೆ. ಬದುಕುವ ಅವಕಾಶ ಇದ್ದರೂ ಸಹ ಯಾರೊಬ್ಬರು ಸಹ ಆ ಅವಕಾಶವನ್ನು ಬಳಸ್ಕೊಳ್ತಾ ಇಲ್ಲ. ಪಕ್ಕದವರು
ಅವರು ಬದುಕಿಬಿಡ್ತಾರೆ ಅಂತಕ್ಕಂಥ ಅಸೂಯೆಯಿಂದ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಸಹ ಕಟ್ಟಿಗೆಯನ್ನು ಹಾಕದೆ ಸಾಯುವ ಹಂತಕ್ಕೆ ಬಂದಿದ್ದಾರೆ. ಸಿ ದೇ ಡಿಡ್ ನಾಟ್ ಡೈ ಫ್ರಮ್ ದ ಕೋಲ್ಡ್ ವಿಥೌಟ್, ಅಂದರೆ ಅವರು ಎಲ್ಲರೂ ಈಗ ಸಾಯೋ ಸ್ಥಿತಿ ಸಾಯ್ತಾ ಇದ್ದಾರೆ, ಇನ್ನೇನು ಸತ್ತೋಗ್ತಾರೆ, ಸತ್ತೋದ್ರು ಅಂದ್ಕೊಳ್ಳಿ. ಅವರು ಸತ್ತಿದ್ದು ಆ ಹೊರಗಡೆ ಇರತಕ್ಕಂಥ ಕೋಲ್ಡ್ನಿಂದಲ್ಲ, ಭಯಂಕರವಾದ ಚಳಿಯಿಂದ ಅಲ್ಲ. ದೇ ಡೈಡ್ ಫ್ರಮ್ ದ ಕೋಲ್ಡ್ ವಿತಿನ್, ಅವರ ಒಳಗಡೆ ಇರ್ತಕ್ಕಂತಹ ಕೋಲ್ಡ್. ಅವರ ಒಳಗಡೆ ಇರ್ತಕ್ಕಂತಹ ಕೋಲ್ಡ್ ಅಂದಾಗ ಇದರ ಅರ್ಥ ಅವರ ಒಳಗಡೆ ಇರ್ತಕ್ಕಂತಹ ಈ ಒಂದು ಅಸೂಯೆ, ಡಿಸ್ಕ್ರಿಮಿನೇಷನ್, ಅಸಮಾನತೆ ಮತ್ತು ಈ ವರ್ಣ ಭೇದ, ಹಾಗೆ ಬಡವ ಮತ್ತು ಶ್ರೀಮಂತ ಅಂತಕ್ಕಂಥ ಒಳಗಡೆ ಇರ್ತಕ್ಕಂಥ ಕೋಲ್ಡ್, ಅಂದರೆ ಒಳಗಡೆ ಇರ್ತಕ್ಕಂಥ ಈ ಅಸೂಯೆಗಳಿಂದ ಅವರು ಸತ್ತಿದ್ದಾರೆ ಅಂತಕ್ಕಂತಹ ಮಾತನ್ನು ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ದ ಕೋಲ್ಡ್ ವಿತಿನ್ ಪದ್ಯದ ಕನ್ನಡದ ಸಾರಾಂಶ. ಹಾಗೆ ನಿಮಗೆ ಇಂಗ್ಲೀಷ್ನ ಒಂದು PDF ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದಾನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ಧನ್ಯವಾದಗಳು.